ಬಂತೋ ಅಣ್ಣನ ಬರ್ತಡೆಯ ಅಣ್ಣ ಊರಾಗ ಹುಲಿಯ ಸ್ನೇಹಕ್ಕ ಜನಗೂಡ ಹೇಳುವೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ಯೂನಿಕ್ ಆಗಿರುವಂತ ಬರ್ತ್ಡೇ ಸ್ಟೇಟಸ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೆಂಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಇದಕ್ಕೆ ಬೇಕಾಗಿರುವಂತ ಆ್ಯಪ್ ಅಂದ್ರೆ ಅಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ಇರುವಂತ ಅಲೈಟ್ ಮೋಷನ್ ನೀವು ಯೂಸ್ ಮಾಡ್ತಿದ್ರೆ ಅದರಲ್ಲಿ ವಾಟರ್ ಮಾರ್ಕ್ ಬರುತ್ತೆ. ಅಲೈಟ್ ಮೋಷನ್ ಅಂತ ವಾಟರ್ ಮಾರ್ಕ್ ಬರುತ್ತೆ. ಅದನ್ನ ರಿಮೂವ್ ಮಾಡ್ಕೋದು ಹೇಗೆ ಅಂತಾನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ಫುಲ್ ಎಂಡ್ ಮುಗಿಯೋವರೆಗೂ ನೋಡಿದ್ರೆ ಆ ಎಂಡ್ ಅಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ. ಆ ವಿಡಿಯೋನು ಹೋಗ್ಬಿಟ್ಟು ದಯವಿಟ್ಟು ನೋಡಿ. ಮತ್ತೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕಾದ್ರೂ ನೋಡ್ಬೋದು. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಅಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಈ ತರ ಅಲೈಟ್ ಮೋಷನ್ ಆ್ಯಪ್ ನ ಓಪನ್ ಮಾಡ್ಕೊಂಡು ನಾನು ಕೊಟ್ಟಿರುವಂತ ಪ್ರಾಜೆಕ್ಟ್ ಲಿಂಕ್ ನಿಮ್ಗೆ ವರ್ಕ್ ಆದ್ರೆ ಓಪನ್ ಮಾಡ್ಕೊಳ್ಳಿ. ವರ್ಕ್ ಆಗಿಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ವಾ, ವಾಟರ್ ಮಾರ್ಕ್ ಏನಾದ್ರು ಬಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋ ನೋಡ್ಕೊಂಡು ಈ ವಾಟರ್ ಮಾರ್ಕ್ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಈ ತರ ಇರುತ್ತೆ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ. ನೋಡಿ ಈ ತರ ಇದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಫೋಟೋನಾದ್ರೂ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ನೇಮ್ ಆದ್ರೂ ಚೇಂಜ್ ಮಾಡ್ಕೊಂಡು ಬನ್ನಿ ಒಂದ್ ಕಡೆಯಿಂದ. ನೋಡಿ ಮೇಲ್ಗಡೆಯಿಂದ 2025 ಅಂತ ಇದೇನು ಇಲ್ಲಿ ಇಯರ್ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಯರ್ ನ ನೀವು 2000 ನಿಮ್ದು ಯಾವ ಬರ್ತ್ಡೇ ಇರುತ್ತೆ ಆ ಬರ್ತ್ಡೇ ಡೇಟ್ ನ ಹಾಕೋಬಹುದು. ಮೇಲೆ ಮತ್ತೆ ಬಂದ್ರೆ ಕೆಳಗಡೆ ಡಿಸೆಂಬರ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಯಾವ ತಿಂಗಳು ಇರುತ್ತೆ ಆ ತಿಂಗಳನ್ನ ನೀವು ಕನ್ನಡದಲ್ಲಿ ಬರ್ಕೋಬೇಕಾಗುತ್ತೆ. ನಿಮ್ಗೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ SANKS ಅಂಕ ಅಂತ ಕ್ಲಿಕ್ ಮಾಡಿ ಅಲ್ಲಿ ಕೋಡ್ ಕನ್ವರ್ಟ್ ಮಾಡ್ಕೊಂಡು ನಾವು ಇಲ್ಲಿ ಅಲೈಟ್ ಮೋಷನ್ ಅಲ್ಲಿ ಕೋಡ್ ನ ಅಲೈಟ್ ಮೋಷನ್ ನುಡಿನ ಅಟ್ಯಾಚ್ ಮಾಡ್ಬೇಕಾಗುತ್ತೆ. ಹಂಗಾಗಿ ಆ ಕೋಡ್ ನ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಡಿಸೆಂಬರ್ ಅಂತಿದೆ ನೋಡಿ, ಇವಾಗ JUNUARY ಜನವರಿ ಅಂತ ಇವಾಗ ನಾನು ಜನವರಿ ತಿಂಗಳದು ಹಾಕ್ತಾ ಇದ್ದೀನಿ. ಅಂದ್ರೆ ಕನ್ನಡದಲ್ಲಿ ಬರೀಬೇಕಾಗುತ್ತೆ. ನೋಡ್ತಾ ಇದ್ದೀರಾ, JUNUARY ನೋಡಿ, ವೇಟ್ ಮಾಡಿ ಬರಿತಾ ಇದ್ದೀನಿ. ನೋಡಿ ಈ ತಿಂಗಳನ್ನ ನಾನು ಇವಾಗ ಜನವರಿ ಅಂತ ಹಾಕುತ್ತಿದ್ದೀನಿ. ಇಲ್ಲಿ ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಆ ಕೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂನಿಕ್ ಕೋಡ್ ನ ಕನ್ವರ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡ್ಕೊಂಡು ಕೋಡ್ ಕನ್ವರ್ಟ್ ಆದ್ಮೇಲೆ ಕಾಪಿ ಮಾಡ್ಕೊಳ್ಳಿ. ಆ ಕೋಡ್ ನ ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮೋಷನ್ ಗೆ ರಿಟರ್ನ್ ಬಂದು ಪೇಸ್ಟ್ ಹೊಡೀರಿ. ಇಲ್ಲಿ ಜನವರಿ ತಿಂಗಳು ಆಡ್ ಆಗುತ್ತೆ ಬಂದು. ನೋಡ್ತಾ ಇದ್ದೀರಾ, ಅಲ್ಲಿ ಕಲರ್ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಕಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇರುವಂತ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಬೇಕಾಗಿರುವಂತ ಕಲರ್ ನ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಡೇಟ್ ಆಯ್ತು, ಇಯರ್ ಆಯ್ತು. ಇಲ್ಲಿ 26 ಅಂತಿದೆ ನೋಡಿ, ಆ 26 ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಯಾವ ಡೇಟ್ ಇರುತ್ತೆ ಆ ಡೇಟ್ ನ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಮೇಲ್ಗಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ಇಲ್ಲಿ ಆರ್ಥಿಕ ಶುಭಾಶಯಗಳು ಅಂತಿದೆ. ಇದನ್ನ ನಾನು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಈ ಪ್ರಾಜೆಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹೋಗ್ಬಿಟ್ಟು ಪ್ರಾಜೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಜೆಕ್ಟ್ ಲಿಂಕ್ ಅಂತ ಲಿಂಕ್ ಹಾಕಿರ್ತೀನಿ. ಹೋಗ್ಬಿಟ್ಟು ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಲೈಟ್ ಮೋಷನ್ ಗೆ ಓಪನ್ ಆಗುತ್ತೆ. ಜನ್ಮ ದಿನದ ಅಂತ ಇದೆ, ಇದನ್ನು ಮುಟ್ಟಬೇಡಿ, ಅದನ್ನು ಮುಟ್ಟಬೇಡಿ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ಮೇಲೆ ನಾನು ಪ್ರಾಜೆಕ್ಟ್ ಲಿಂಕ್ ಅಲ್ಲಿ ಎಲ್ಲ ಕ್ಲೀನ್ ಆಗಿ ಆಡ್ ನೇಮು ಗೀಮು ಎಲ್ಲ ಆಡ್ ಮಾಡಿರ್ತೀನಿ. ಇವಾಗ ಸದ್ಯಕ್ಕೆ ಆಡ್ ಮಾಡಿಲ್ಲ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಬೇಕಾಗಿರುವಂತ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿರೋದನ್ನ ರಿಮೂವ್ ಮಾಡಿ. ಇಲ್ಲಿ ನೋಡಿ ನಿಮ್ಗೆ ಅವರ ಬಗ್ಗೆ ಅವ್ರು ಯಾರು ಬರ್ತ್ಡೇ ಮಾಡ್ತಿರ್ತಾರೋ ಅವ್ರ ನೇಮ್ ನ ಇಲ್ಲಿ ಬರಿಬೇಕಾಗುತ್ತೆ. ನಾನು ಇವಾಗ ಒಬ್ಬರ ಹೆಸರನ್ನ ಹಾಕ್ತೀನಿ, ದಿನೇಶ್ ಗೌಡ ಅಂತ ಹಾಕ್ತಾ ಇದ್ದೀನಿ. ನೋಡಿ ಈ ತರ ಹಾಕ್ಬಿಟ್ಟು ಈ ಕೋಡ್ ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಮತ್ತೆ ರಿಟರ್ನ್ ಅಲರ್ಟ್ ಮಷೀನ್ ಗೆ ಬಂದು ಪೇಸ್ಟ್ ಹೊಡೀರಿ. ನೋಡಿ ದಿನೇಶ್ ಗೌಡ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಈ ತರ ಮೂವ್ ಅಂಡ್ ಟ್ರಾನ್ಸೆಸ್ ಮೇಲೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ ಚೂರು ಜೂಮ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ನೋಡಿ ಈ ತರ ಜೂಮ್ ಮಾಡ್ಕೊಂಡು ಇಲ್ಲಿ ಎಲ್ಲಾನು ರೆಡಿ ಆಯ್ತು. ಇವಾಗ ಅಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ, ಇಲ್ಲಿ ಟೆಕ್ಸ್ಟ್ ಮೇಲೆ ಲಾಸ್ಟ್ ಅಲ್ಲಿ ಈ ಟೆಕ್ಸ್ಟ್ ನ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ನ ಕ್ಲಿಕ್ ಮಾಡಿ ಇಲ್ಲಿ ಇರೋದನ್ನ ನೀವೇನಾದ್ರೂ ಚೇಂಜಸ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಚೇಂಜಸ್ ಮಾಡ್ಕೊಳ್ಳಿ.
ಅದೇ ಸಂಕ ಅನ್ನೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಬರಿಬೇಕಂತ ಇರ್ತೀರಾ ಲೆಫ್ಟ್ ಸೈಡ್ಗೆ ಕನ್ನಡದಲ್ಲಿ ಬರೀರಿ, ರೈಟ್ ಸೈಡ್ಗೆ ಕೋಡ್ ಕನೆಕ್ಟ್ ಆಗುತ್ತೆ, ಆ ಕೋಡ್ನ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ಈಗ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಚೇಂಜ್ ಮಾಡ್ತಾ ಬರ್ತೀನಿ. ಇವಾಗ ನಾನು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾನು ಫೋಟೋನ ಆಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ತರ ಫೋಟೋ ಬಂದಿದೆ, ಅದು ಜಾಸ್ತಿ ಮೇಲ್ಗಡೆ ಹೋಗಿದೆ. ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಈ ತರ ಕೆಳಗಡೆ ತಗೊಳ್ಳಿ. ನೋಡಿ ತಗೊಂಡ್ರ ಈ ತರ ಕೆಳಗಡೆ ತಗೊಂಡು ಮತ್ತೆ ಇನ್ನೊಂದ್ ಸ್ವಲ್ಪ ಕೆಳಗಡೆ ತಗೊಳ್ಳಿ. ನೋಡಿ ಈ ತರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ ಫೋಟೋನ. ನೋಡಿ ಮೇಲ್ಗಡೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ಮೇಲ್ಗಡೆ ಒಂದ್ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ, ಕಟ್ ಆಗ್ತಾ ಇದೆ ಇದು. ನೋಡಿ ಇರ್ಲಿ ಬಿಡಿ, ಇಷ್ಟು ಇಟ್ಕೊಂಡ್ಬಿಡಿ ಸಾಕು. ನೋಡ್ತಾ ಇದೀರಾ, ನೋಡಿ ಈ ತರ ಬರುತ್ತೆ ಫೋಟೋ. ಮತ್ತೆ ಇನ್ನೊಂದು ಫೋಟೋ ಮೇಲೆ ಆಡ್ ಫೋಟೋ ಅಂತ ಮಾಡಿರ್ತೀವಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ನೀವು ಆಡ್ ಮಾಡಬಹುದು. ನೋಡಿ ಈ ತರ ಫೋಟೋನು ಇವಾಗ ಆಡ್ ಆಗುತ್ತೆ, ಆಟೋಮೆಟಿಕ್ ಫೋಟೋ ಆಡ್ ಆಗುತ್ತೆ. ನೋಡ್ತಾ ಇದೀರಾ. ಮತ್ತೆ ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ನಾನು ಆಡ್ ಫೋಟೋ ಅಂತ ಕೊಟ್ಟಿರ್ತೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಆಡ್ ಮಾಡಕ್ ಹೇಳುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಆಡ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋಗಳನ್ನ, ಅಡ್ಜಸ್ಟ್ ಆಗಿಲ್ಲ ಅಂದ್ರೆ. ನೋಡಿ ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೇಳುವಂತ ಸ್ಟೆಪ್ ನ ಫಾಲೋ ಅಪ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಯಾವ್ದಾವ್ದು ಚೇಂಜಸ್ ಮಾಡ್ಕೊಂತ ಇರ್ತೀನಿ ಅದನ್ನ ಚೇಂಜಸ್ ಮಾಡ್ಕೊಳ್ಳಿ. ನೋಡಿ ಈ ತರ ಫೋಟೋ ಆಡ್ ಆಗಿತ್ತು. ಬೇರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಇದೇ ತರ ಎಲ್ಲಾ ಫೋಟೋಗಳನ್ನು ನೀವು ಆಡ್ ಮಾಡ್ಬೇಕಾಗುತ್ತೆ, ಒಂದೇ ಫೋಟೋಕ್ಕೆ ಅಂತಲ್ಲ. ನೋಡಿ ಈ ತರ ಇವಾಗ ಜೂಮ್ ಜಾಸ್ತಿ ಆಯ್ತು. ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಲೆಫ್ಟ್ ಇಂದ ರೈಟ್ ಗೆ ತಗೊಳ್ಳಿ. ಈ ತರ ಎಡದಿಂದ ಬಲಕ್ಕೆ ಈ ತರ ನೀವು ಡ್ರಾಗನ್ ಮಾಡ್ಕೊಂಡ್ರೆ ಜೂಮ್ ಔಟ್ ಆಗುತ್ತೆ. ಸಾಕು, ಇವಾಗ ಇಷ್ಟು ಜೂಮ್ ಔಟ್ ಆದ್ರೆ ಸಾಕು. ನೋಡಿ ಫೋಟೋ ಕರೆಕ್ಟ್ ಆಗಿ ಸೆಟ್ ಆಗಿದೆ. ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದೇ ತರ ಎಲ್ಲಾ ಫೋಟೋಗಳನ್ನು ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಟ್ಟಿರುವಂತ ಫೋಟೋಗಳನ್ನ ಚೇಂಜಸ್ ಮಾಡ್ಕೊಂಡು ನೀವು ಯಾರ್ದು ಹಾಕ್ಬೇಕಂತ ಇದ್ದೀರಾ ಅವ್ರ ಫೋಟೋನ ಹಾಕೊಳ್ಳಿ. ಈ ತರ ನೋಡಿ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ತರ ತಗೊಂಡು ನೋಡಿ ಜೂಮ್ ಔಟ್ ಮಾಡ್ಕೊಂಡು ಫೋಟೋ ಒಂಚೂರು ಕಟ್ ಆಗಿತ್ತು ಅಂದ್ರೆ ಈ ಕಡೆ ಹಿಡ್ಕೊಂಡು ಈ ತರ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ ಫೋಟೋನ. ಮೊದಲನೇದಾಗಿ ನೋಡ್ತಾ ಇದೀರಾ, ಈ ಎಲ್ಲಾ ಫೋಟೋಗಳ ಮೇಲೆ ಇದೇ ತರ ನೀವು ಚೇಂಜಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ನಾನು ಇನ್ನೊಂದು ಫೋಟೋನ ಆಡ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಓಕೆ, ಇದೇ ತರ ಎಲ್ಲಾ ಫೋಟೋನು ಆಡ್ ಮಾಡಿ, ಯಾಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಜಾಸ್ತಿ ಲೆಂತ್ ಆಗೋದು ಬೇಡ ಅನ್ನೋಗೋಸ್ಕರನೇ ನಿಮ್ಗೆ ಒಂದು 4 ಫೋಟೋ 5 ಫೋಟೋ ಆಡ್ ಮಾಡಿ ತೋರಿಸಿದೀನಿ. ನೋಡ್ತಾ ಇದೀರಾ, ವಿಡಿಯೋ ಫುಲ್ ಯುನಿಕ್ ಆಗಿ ವಿಡಿಯೋ ಇದೆ ಬರ್ತಾ ಇದೆ. ನೋಡ್ತಾ ಇದೀರಾ ಫೋಟೋಗಳು ಚೇಂಜಸ್ ಹೆಂಗ್ ಆಗ್ತಾ ಇದಾವೆ. ಎಫೆಕ್ಟ್ ಗಳೆಲ್ಲ ಇದಕ್ಕೆ ನಾನು ಆಡ್ ಮಾಡಿರ್ತೀನಿ, ನೀವು ಎಫೆಕ್ಟ್ ಗಳು ಆಡ್ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡ್ತಾ ಇದೀರಾ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ಮೋಸ್ಟ್ ಯಾವುದೇ ತರಹದ ಇಲ್ಲಿ ಎಕ್ಸ್ಪೋರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಈ ವಿಡಿಯೋ ಏನಂದ್ರೆ 1080 9:16 ರೇಷಿಯೋ ಇದು ಇರುವುದರಿಂದ ಫುಲ್ ಸ್ಕ್ರೀನ್ ವಿಡಿಯೋ ಇದಲ್ಲ. ಫುಲ್ ಸ್ಕ್ರೀನ್ ವಿಡಿಯೋದಲ್ಲಿ ನಾನು ಹಾಕುವಂತ ಪ್ರಾಜೆಕ್ಟ್ಗಳು ನಿಮ್ಗೆ ವಿಡಿಯೋ ಡೌನ್ಲೋಡ್ ಆಗಿಲ್ಲ ಅಂದ್ರೆ 720 720 ರೆಜುಲೇಷನ್ ಇಟ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದೀರಾ 720 ರೆಜುಲೇಷನ್ ಇಟ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಫುಲ್ ಸ್ಕ್ರೀನ್ ಇರುವಂತ ವಿಡಿಯೋ ಆಲ್ಮೋಸ್ಟ್ 1080 ಇರುವಂತ ವಿಡಿಯೋಗಳನ್ನೇ ಆಗಿತ್ತಿತ್ತು ಅಂದ್ರೆ ಇದನ್ನ ಹಾಕೊಳ್ಳಿ. ಒಂದೊಂದು ಫೋನ್ ಮೇಲೆ ಡಿಪೆಂಡ್ ಆಗುತ್ತೆ ವಿಡಿಯೋ ಡೌನ್ಲೋಡ್ ಆಗೋದು. ನಿಮ್ಗೆ 4K ವಿಡಿಯೋ ಸಪೋರ್ಟ್ ಆಗ್ತಿತ್ತು ಅಂದ್ರೆ ಫುಲ್ ಸ್ಕ್ರೀನ್ ವಿಡಿಯೋ ಸಪೋರ್ಟ್ ನಿಮ್ಗೆ ಆಲ್ಮೋಸ್ಟ್ ಡೌನ್ಲೋಡ್ ಆಗುತ್ತೆ. ಫುಲ್ ಸ್ಕ್ರೀನ್ ವಿಡಿಯೋ 4K ವಿಡಿಯೋ ಸೆಟ್ ಆಗುತ್ತೆ, ಸೆಟ್ ಇರುವಂತ ಮೊಬೈಲ್ ಇದ್ರೆ. ಇಲ್ಲ ಅಂದ್ರೆ 1080 ಲಾಸ್ಟ್ 1018 ರೆಜುಲೇಷನ್ ಇತ್ತು ಅಂದ್ರೆ ನೀವು ಫುಲ್ ಸ್ಕ್ರೀನ್ ವಿಡಿಯೋ ಇತ್ತು ಅಂದ್ರೆ 720 ಇಟ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಮತ್ತೆ ಉಪಯೋಗ ಆಗಿತ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.